ऑथेंटिक न्यूज 19 में आपका स्वागत है। आइए देखते हैं आज की न्यूज। देखिए, हमारे सुबह कर्नाटक में नए से रियासती सरकार बनी है, जिसमें एक नौजवान और बहुत ही उत्साही चीफ मिनिस्टर को चुना गया। इनके साथ साथ केपीसीसी को भी दोबारा तश्कील दी गई है, जिसके सदर श्रीमान बी हरिप्रसाद साहब को दिए गए हैं। लेकिन हमारा आज जो जमा होकर के मतलबा ये है, डिमांड ये है कि 5 मिनिस्टर अल्पसंख्यक को बनाते थे, वैसा माइनॉरिटीज को अगर बोले तो 6 तक जाता था, लेकिन हमको 5 देते थे मुसलमानों को। और मैं इस मौके पर बोलना चाहूँगा कि जो सरकार कर्नाटक में बनी है, 87% वोट मुसलमानों ने दिए हैं, अल्पसंख्यक दिए हैं। इसलिए उसको रिपीट करना चाहिए, 5 मिनिस्टर देना चाहिए। 5 में अब 1 दिए हैं, 4 देना चाहिए। 4 में पहला प्रेफरेंस, पहला तरजीह देना है जनाब जमीर अहमद साहब को मिनिस्टर बनाना हमारा डिमांड है। और आज जो हम डिमांड किए हैं, पूरे हुबली में हमारे अंजुमन के इहाते में 130 मस्जिद आते हैं और सबसे बड़ी दरगाह हमारी। यहाँ पर नमाज अदा करके तमाम मुतल्लियान को बुला के, लीडरों को बुला के और कॉर्पोरेटर्स को बुला के ये मीटिंग किए हैं और आपको जरा तकलीफ दे रहे हैं, हमारा साथ दीजिए। ಇವತ್ತು ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾದ ಶ್ರೀಮಾನ್ ಇಂಡಸ್ಗಿರಿ ಹಾಗೂ ಅಲ್ತಾಫ್ ಹುಸೇನ್ ಹಳ್ಳೂರ್ ಹಾಗೂ ಸಂಸ್ಥೆಯ ಸಮಸ್ತ ಹಾಗೂ ಹುಬ್ಬಳ್ಳಿ ನಗರದ ಸಮಸ್ತ ಮುಸಲ್ಮಾನ್ ಬಾಂಧವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆದಂಥ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಅಸಮಾಧಾನಗೊಂಡು ತೀವ್ರ ಹೋರಾಟವನ್ನು ಮಾಡ್ತಾ ಇದ್ದಾರೆ। ಮಾನ್ಯರೇ, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕೇರಳ ರಾಜ್ಯದಲ್ಲಿ 20 ಸ್ಥಾನಗಳ ಪೈಕಿ ಹೋರಾಟ ಮಾಡಿದಂಥ ಜಮೀರ್ ಅಹಮದ್ ಅವರು 17 ಸ್ಥಾನ ಗೆಲ್ಲಲಿಕ್ಕೆ ಕಾರಣೀಭೂತರಾದರು। ಮಾನ್ಯರೇ, ಮೊನ್ನೆ ನಡೆದಂತಹ ಜನಗಣತಿಯಲ್ಲಿ ಮುಸಲ್ಮಾನ್ ಸಮುದಾಯ 1ನೇ ಸ್ಥಾನದಲ್ಲಿದೆ। ನಮಗೆ ಇವತ್ತು ಅನ್ಯಾಯ ಆಗ್ತಾ ಇದೆ। ಮಾನ್ಯ ಎಸ್ ಎಂ ಕೃಷ್ಣ ಅವರ ಸಚಿವ ಸಂಪುಟದಲ್ಲಿ 5 ಮುಸಲ್ಮಾನ್ ಬಾಂಧವರಿಗೆ ಸಚಿವ ಸ್ಥಾನ ನೀಡಲಾಗಿತ್ತು, ಆದರೆ ಇವತ್ತು ಒಂದೇ ಒಂದು ಸ್ಥಾನವನ್ನು ನೀಡಿ ನಮಗೆ ಸಮಾಧಾನ ಪಡಿಸಿದ್ದಾರೆ। ಈ ರಾಜ್ಯದ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಮುಸಲ್ಮಾನ್ ಸಮಾಜ 87% ಮತದಾನ ಮಾಡಿದೆ, ತಾವೆಲ್ಲರೂ ತಿಳ್ಕೋಬೇಕು। ಆದ್ದರಿಂದ ಮುಂಬರುವ ದಿನಗಳಲ್ಲಿ ಇದೇ ರೀತಿ ಮುಸಲ್ಮಾನ್ ಅಲ್ಪಸಂಖ್ಯಾತರೊಂದಿಗೆ ಅನ್ಯಾಯ ಆದರೆ ನಾವು ಏನನ್ನೋದು ನಮ್ಮ ಈ ಸರ್ಕಾರಕ್ಕೆ ತಿಳಿಸ್ಬೇಕಾಗ್ತೈತಿ। ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಬಿ ಕೆ ಹರಿಪ್ರಸಾದ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ಸಂಬಂಧಪಟ್ಟಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಜಮೀರ್ ಅಹಮದ್ ಅವರು ಮಾಡಿದಂಥ ಕಾರ್ಯ ತಮ್ಮೆಲ್ಲರಿಗೂ ಗೊತ್ತಿದೆ। ಜಮೀರ್ ಅಹಮದ್ ಬರೀ ಮುಸಲ್ಮಾನ್ ನಾಯಕರಲ್ಲ, ಇಡೀ ಕರ್ನಾಟಕ ರಾಜ್ಯದ ನಾಯಕರು। ಅವರು ಎಲ್ಲೇ ಕಾಲಿಟ್ಟಿದ್ದಾರೆ ಅಲ್ಲಿ ಎಲ್ಲ ಒಳ್ಳೆ ಕೆಲಸ ಆಗಿದೆ। ಆದ್ರಿಂದ ನಮ್ಮ ಇಡೀ ಮುಸಲ್ಮಾನ್ ಸಮಾಜದ ಪರವಾಗಿ ಇವತ್ತು ಹುಬ್ಬಳ್ಳಿ ನಗರದ 122 ಮಸೂತಿಗಳಲ್ಲಿ ಮಾನ್ಯ ಜಮೀರ್ ಅಹಮದ್ ಅವರ ಭಾವಚಿತ್ರ ಹಿಡಿದು ಇನ್ನೂ ನಮಗೆ 4 ಸಚಿವ ಸ್ಥಾನ ನೀಡಬೇಕು। ಆ 4 ಸಚಿವ ಸ್ಥಾನದಲ್ಲಿ BZ ಜಮೀರ್ ಅಹಮದ್ ಅವರಿಗೆ ಮೊದಲನೇ ಸ್ಥಾನ ಕೊಡಬೇಕು। ಆದ್ರಿಂದ ಉಳಿದವರಿಗೂ ಸಹ ತಾವು ಅವರಿಗೆ ಅನುಕೂಲ ಮಾಡಿಕೊಟ್ಟು ಮುಸಲ್ಮಾನ್ ಸಮುದಾಯಕ್ಕೆ ಏನು ಅನ್ಯಾಯ ಆಗ್ತಾ ಇದೆ, ಈ ಅನ್ಯಾಯ ಹೋಗುವುದಿಲ್ಲ ಅಂದ್ರೆ ನಾವು ಇದರ ಪರವಾಗಿ ನಿರಂತರ ಹೋರಾಟ ಮಾಡ್ತೀವಿ। ಹೊಸದಾಗಿ ನೂತನವಾಗಿ ಆಯ್ಕೆಯಾದಂಥ KPCC ಅಧ್ಯಕ್ಷರಾದಂಥ ಬಿ ಕೆ ಹರಿಪ್ರಸಾದ್ ಅವರು ತುಂಬಾ ನಿಪುಣರು, ಭಾಳ ವರ್ಷದಿಂದ ಅವರು ಪಕ್ಷಕ್ಕಾಗಿ ದುಡಿದವರು। ಅವರು ಜಮೀರ್ ಅಹಮದ್ ಬಗ್ಗೆ ಅವ್ರಿಗೆ ಗೊತ್ತೈತಿ, ಮುಸಲ್ಮಾನ್ ಸಮುದಾಯ ಬಗ್ಗೆ ಗೊತ್ತೈತಿ। ಈ ಸಲ ಮುಸಲ್ಮಾನ ಸಮುದಾಯ 87% ವೋಟಿಂಗ್ ಮಾಡಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಿಲ್ಲ। ಆದ್ರಿಂದ ನಾವು ನೀಡಿದ ಮತದಾನ ನಮ್ಮ ಮೊನ್ನೆ ಜನಗಣತಿಯಲ್ಲಿ ಬಂದಂತ ನಮ್ಮ ಸಂಖ್ಯೆಯ ಅನುಸಾರವಾಗಿ ನಮಗೆ ಇನ್ನೂ 4 ಮಂತ್ರಿ ಸ್ಥಾನಗಳು ಕೊಡಬೇಕು। ಅದರಲ್ಲಿ ಮುಖ್ಯವಾಗಿ ಜಮೀರ್ ಅಹಮದ್ ಅವರಿಗೆ ಮೊದಲನೇ ಸ್ಥಾನ ಕೊಟ್ಟು ಇನ್ನೂ 3 ಮಂದಿ ಮುಸಲ್ಮಾನ್ ಸಚಿವರಿಗೆ, ಶಾಸಕರಿಗೆ ಸಚಿವರನ್ನಾಗಿ ಮಾಡಲಿಲ್ಲ ಅಂದ್ರೆ ಮುಂದೆ ತುಂಬಾ ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಕಂಕಣ ಬದ್ಧರಾಗಿ ಹೋರಾಟ ಮಾಡ್ತೀವಿ। ಧನ್ಯವಾದಗಳು। ನಾನು ಶಿರಾಜ್ ಅಹಮದ್ ಕುರ್ಚಿವಾಲೆ ಅಂತ ಹೇಳಿ ನಾಲ್ಕು ಮಂದಿ ಹೆಸರಿಲ್ಲ, 4 ಮಂದಿ ಯಾರಿಗಾರ ಕೊಡ್ಲಿ, ಆದ್ರೆ ಒಂದು ಪ್ರಾತಿನಿಧ್ಯ ಜಮೀರ್ ಅಹಮದ್ ಕೊಡ್ಬೇಕು। ಉಳ್ಕಿದ 3 ಸೀಟ್ ಮುಸಲ್ಮಾನರಿಗೆ ಯಾರು ಬೇಕಾದ್ರೂ ಕೊಟ್ರು ನಾವು ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ। ಧನ್ಯವಾದಗಳು, ನಮಸ್ಕಾರ।
ಇವತ್ತಿನ ದಿವಸ ಏನು ಶುಕ್ರವಾರ ದಿವಸ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಾನ್ಯ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂತಹ ಬೀಜಾರ್ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಹಾಗೂ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಂತೇಳಿ ಇವತ್ತು ಮುಸ್ಲಿಂ ಸಮುದಾಯದ ಪರವಾಗಿ ಶಾಂತಿ ರೀತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿಭಟನೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಕೂಡಲೇ ಜಮೀರ್ ಅಹಮದ್ ಖಾನ್ ಅವರಿಗೆ ಹಾಗೂ ಜನಪ್ರಿಯ ಶಾಸಕರು ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕು. ಇಲ್ಲ ಅಂತಂದ್ರೆ ಮುಂದಿನ ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಗುವಂತ ನಷ್ಟ ಅದಕ್ಕೆ ಕಾರಣನೇ ಕಾಂಗ್ರೆಸ್ ಪಕ್ಷ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನನ್ನ ಹೆಸರು ಮೊಹಮ್ಮದ್ ಜುಬೇರ್ ಬಿಜಾಪುर ಹುಬ್ಬಳ್ಳಿ पूर्व विधानसभा क्षेत्र युवा कांग्रेस अध्यक्ष। अस्सलाम वालेकुम रहमतुल्लाहि व बरकातहू। मैं उप मुख्यमंत्री का पोस्ट हमारे बीजेड जमीर अहमद खान साहब को देने का मांगता हूँ और बीजेड जमीर अहमद खान साहब को उप मुख्यमंत्री का पोस्ट नहीं दे तो आने वाले दिनों में जो बंगाल में हुआ वो हालत यहाँ पर भी होगी। तो इसलिए मैं गुजारिश करता हूँ कि डी के शिवकुमार साहब को, बीजेड जमीर खान साहब को और हमारे प्रसाद अब्बैया साहब को मिनिस्टर का पोस्ट दे करके मैं मानता हूँ। हम पूरे कम्युनिटी के वाले इनसे गुजारिश करते हैं कि वो सोच समझ कर आगे का कदम उठाए, वरना इनको आने वाले दिनों में बहुत महंगा होगा। अस्सलाम वालेकुम रहमतुल्लाहि व बरकातहू।